ನಮಸ್ಕಾರ ಫ್ರೆಂಡ್ಸ್, ರೇಖಾ ಕ್ರಿಯೇಟಿವಿಟಿ ಚಾನಲ್ಗೆ ಸ್ವಾಗತ. ವಿಡಿಯೋ ಅಪ್ಲೋಡ್ ಮಾಡೋದು ತುಂಬಾ ಲೇಟ್ ಆಯಿತು. ತುಂಬಾ ಲೇಟ್ ಆಯಿತು. ಯಾಕೆಂದರೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ. ಆರೋಗ್ಯದಲ್ಲಿ ಅಂತ ಅಂದರೆ ಕೈ ಎಲ್ಲ ಸ್ವಲ್ಪ ಯಾಕೋ ಹಿಡ್ಕೊಂಡಂಗಾಗಿ ಕೈ ಮೇಲೆ ಕೆತ್ತಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಸ್ವಲ್ಪ ಹಾಸ್ಪಿಟ್ಲ್ ಕಡೆ ಓಡಾಡಿಕೊಂಡು ಮತ್ತು ಕೆಲಸನೂ ಜಾಸ್ತಿ. ಅದ್ರ ಜೊತೆಗೆ ಹೆಲ್ತ್ ಸರಿ ಇಲ್ಲ ಅಂದರೆ ನೀವೇ ನೋಡಿದಿರಲ್ಲ, ಏನು ಕೆಲಸ ಮಾಡೋದಕ್ಕೂ ಬೇಜಾರಾಗ್ತಾ ಇರುತ್ತೆ. ಹಾಗಾಗಿ ಯಾವುದೇ ಒಂದು ಕೆಲಸದಲ್ಲೂ ಮೂಡ್ ಆಫ್ ಆದಂಗಾಗಿ ನಾನು ಸ್ವಲ್ಪ ವೀಡಿಯೋ ಮಾಡೋದೇ ಬಿಟ್ಬಿಟ್ಟಿದ್ದೆ ಬೇಜಾರು ಮಾಡಿಕೊಂಡು. ಆದರೂ ಎಲ್ಲ ನಮ್ಮ ಪಾರ್ಲರ್ಗೆ ಬಂದವರೆಲ್ಲ ನನ್ನನ್ನೇ ಕೇಳೋಕ್ಕೆ ಶುರು ಮಾಡಿದ್ರು, ಯಾಕೆ ವೀಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ, ನಾವು ನೋಡ್ತಿದ್ವಿ ನಿಮ್ದು ಯಾವುದೂ ವೀಡಿಯೋ ಬಂದೇ ಇಲ್ಲ ಅಂತ ಹೇಳ್ತಾಯಿದ್ರು. ಹಾಗಾಗಿ ವೀಡಿಯೋ ಮಾಡೋದನ್ನ ಮತ್ತೆ ಶುರು ಮಾಡಿದ್ದೀನಿ. ಎಷ್ಟು ಬಿಸಿಲಿದೆ ಅಂತಂದರೆ, ಈಗ ನಾನು ಹುಟ್ಟಿದಾಗಿಂದ ಇಷ್ಟು ಬಿಸಿಲನ್ನ ಕಂಡಿದ್ದು ನನಗೆ ನೆನಪಿಗೆ ಇಲ್ಲ, ಅಷ್ಟು ಬಿಸಿಲಿದೆ. ಹಾಗಾಗಿ ನಮ್ಮ ಪಾರ್ಲರಲ್ಲಿ ಇದ್ದಕ್ಕಿದ್ದಂಗೆ ಫ್ಯಾನ್ ಇದ್ದಿದ್ದು ಕೆಟ್ಟೋಗ್ಬಿಡ್ತು. ಎಷ್ಟು ಅಂದರೆ ಒಂದು ದಿನವೂ ಅಲ್ಲಿ ಫ್ಯಾನ್ ಇಲ್ಲದೆ ಇರೋದಕ್ಕೆ ಆಗಲಿಲ್ಲ. ಅದನ್ನು ತೊಗೊಂಡೋಗಿ ರಿಪೇರಿ ಮಾಡಿಸ್ಕೊಂಡು ಬಂದು ಹಾಕೋ ಅಷ್ಟು ಇರೋಕ್ಕಾಗದೆ ಅವತ್ತು ಹೋಗಿ ನಾನು, ನನ್ನ ಫ್ರೆಂಡು, ನಮ್ಮ ಪಕ್ಕದ ಅಂಗಡಿಯವರು, ನೀವೆಲ್ಲ ನೋಡೇ ಇದ್ದೀರಾ ನನ್ನ ವೀಡಿಯೋದಲ್ಲಿ ಇವ್ರನ್ನ, ಮತ್ತು ನನ್ನ ಮೊಮ್ಮಗ 3 ಜನನೂ ಹೋಗಿ ಆ ಶೆಕೆ ತಡೆಯಲಾರ್ದೆ ಹೋಗಿ ಆ ರಿಪೇರಿ ಮಾಡಿಸೋದಕ್ಕೆ ಮೊದಲೇ ಹೋಗಿ ಹೊಸ ಫ್ಯಾನ್ನೇ ತೊಗೊಂಡು ಬಂದು ಓಪನ್ ಮಾಡಿ ಈಗ ನಾವೇ 3 ಜನ ಸೇರಿ ಫಿಟ್ ಮಾಡೋದು ಅಂತ ನೋಡ್ತಾ ಇದ್ದೀವಿ. ಯಾಕೋ ನಮಗೆ ಆಗಲ್ಲ ಅಂತ ಅನ್ನಿಸ್ತಾ ಇದೆ. 3 ಜನಕ್ಕೂ ಇದೇನು ಅಷ್ಟು ಐಡಿಯಾ ಇರಲಿಲ್ಲ. ಅದಕ್ಕೋಸ್ಕರ ನಮ್ಮ ಎದುರುಗಡೆ ಅಂಗಡಿಯವ್ರನ್ನ, ಸಲೂನ್ ಶಾಪ್ನ ಒಂದು ಹುಡುಗ ಇದ್ದಾರೆ. ಆ ಹುಡುಗ ಅಂದರೆ ನಮ್ಮ ಬೀದಿಲೇ ಇರೋರೆಲ್ಲ ಸ್ವಲ್ಪ ಹೆಲ್ಪಿಂಗ್ ನೇಚರೇ ಜಾಸ್ತಿ. ಒಬ್ರಿಗೆ ಕಷ್ಟಕ್ಕೆ ಆಗ್ತಾರೆ. ಇನ್ನು ನೋಡಿದ್ದೀರಲ್ಲ ನಮ್ಮ ಪಕ್ಕದ ಅಂಗಡಿಯವ್ರನ್ನ, ನಮ್ಮ ವೆಲ್ವಿಷರ್ನ ಎಷ್ಟು ಹೆಲ್ಪ್ ಮಾಡ್ತಾ ಇರ್ತಾರೆ ನನಗೆಲ್ಲ ಅಂತ. ಅವರೇ ಮುಂದೆ ನಿಂತ್ಕೊಂಡು ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಇಬ್ಬರು ಒಟ್ಟಿಗೆ ಹೋಗಿ ಅಲ್ಲೇ ತೊಗೊಂಡು ಬಂದು ಫಿಟ್ ಮಾಡೋಕ್ಕೂ ನೋಡ್ತಾ ಇದ್ವಿ, ಆಗಲಿಲ್ಲ. ನಮ್ಮ ಎದುರುಗಡೆ ಅಂಗಡಿ ಹುಡುಗನ್ನ ಕರೆದುಬಿಟ್ಟು ಸಲೂನ್ ಶಾಪ್ನವ್ರನ್ನ ಮಾಡಿಕೊಡಪ್ಪ ಅಂತ ಹೇಳಿದ್ವಿ. ಹಾಗಾಗಿ ನನ್ನ ಮಗ ಅವ್ರನ್ನ ಚೆನ್ನಾಗಿ ಪರಿಚಯ ಮಾಡ್ಕೊಂಡಿದ್ದಾನೆ. ಅವ್ರನ್ನ ಬ್ರೋ ಅಂತಲೇ ಕರಿತಾ ಇರ್ತಾನೆ. ಹಾಗಾಗಿ ಇವನು ರಜಕ್ಕೆ ಬಂದರೆ ನಮ್ಮ ಅಕ್ಕಪಕ್ಕದಲ್ಲಿರೋ ಗಂಡು ಮಕ್ಳುಗಳೆಲ್ಲ ಒಬ್ಬರನ್ನ ಮಾಮ, ಒಬ್ಬರನ್ನ ಬ್ರೋ, ಒಬ್ಬರನ್ನ ಅಣ್ಣ ಅಂದ್ಕೊಂಡು ಎಲ್ಲರೂ ಚೆನ್ನಾಗಿ ಪರಿಚಯ ಮಾಡ್ಕೊಂಡಿದ್ದಾನೆ. ಅವನೇ ಹೋಗಿ ಕರೀತಾ ಇದ್ದ, ಬ್ರೋ ಬನ್ನಿ ನಮ್ಮ ಫ್ಯಾನ್ ಸ್ವಲ್ಪ ಫಿಟ್ ಮಾಡಿಕೊಡಿ ಅಂತ. ಹಾಗಾಗಿ ಅವರೇ ಬಂದು ನಮಗೆ ನೋಡಿ ಫಿಟ್ ಮಾಡಿಕೊಡ್ತಾ ಇದ್ದಾರೆ. ನಮಗೆ ಈ ಥರ ಎಲ್ಲ ಬರಲಿಲ್ಲ. ಹಾಗಾಗಿ ಅವರೇ ಬಂದು ಎಲ್ಲ ನೋಡಿಬಿಟ್ಟು ಫಿಟ್ ಮಾಡಿ ಎಲ್ಲ ಹಾಕಬೇಕು ಅಂತಲೂ ಎಲ್ಲ ನೋಡ್ತಾ ಇದ್ದಾರೆ. ಇವರೇ ಕರೆಸಿ ಇರಿ ನಾನು ಹಾಕಿಸ್ಕೊಡ್ತೀನಿ ಅಂತ ಮಾಡ್ತಾಯಿದ್ದಾರೆ. ನೋಡಿ ಎಷ್ಟು ಬೇವ್ತೋಗಿದ್ದೀವಿ ಎಲ್ಲರೂ. ಅಂದರೆ ಅಲ್ಲಿ ಅಷ್ಟು ಕೆಲಸ ಮಾಡೋದಕ್ಕೆ ಆಗ್ತಾಯಿಲ್ಲ, ಅಷ್ಟು ಬಿಸಿಲು. ಅಂತೂ ಇಂತೂ ಫ್ಯಾನ್ನ ಫಿಟ್ ಮಾಡಿಕೊಟ್ರು. ಹಂಗಾಗಿ ಇಂದ್ರಾಣಿ ಅವ್ರಿಗೂ, ಚಂದು ಅವ್ರಿಗೂ ನಾನು ಈ ಮೂಲಕ ಧನ್ಯವಾದನ ತಿಳಿಸ್ತೀನಿ, ನಾನು ಫ್ಯಾನ್ ಫಿಟ್ ಮಾಡಿಕೊಟ್ಟಿದ್ದಕ್ಕೆ. ಶೆಕೆ ಅಷ್ಟು ತಡೆಯೋಕ್ಕಾಗ್ತಾಯಿರಲಿಲ್ಲ. ಮತ್ತು ಇವತ್ತು ಓಟಿನ ದಿನ ನೋಡಿ. ಓಟ್ ಹಾಕೋಕ್ಕೆ ಅಂತ ಬಿಸಿಲಿಗೋಸ್ಕರ ಬೆಳಗ್ಗೆನೇ ಹೋಗ್ತಾಯಿದ್ದೀವಿ ನಾನು, ನಮ್ಮ ಮನೆಯವರು. ಈಗ ಎಷ್ಟು ಟೈಮ್ ಗೊತ್ತಾ? 7 ಗಂಟೆಗೆ ಶುರುವಾಗಿರೋದು ಓಟಿಂಗು. 7:15 ಆಗಿದೆ. ಅಷ್ಟರೊಳಗೆ ಎಷ್ಟು ಜನ ಇದ್ದಾರೆ, 7:15ಗೆ ಎಷ್ಟು ಬಿಸಿಲು ಬೇರೆ ಆಗಿದೆ ನೋಡಿ. ಬಿಸಿಲಿಗೆ ಹೆದರ್ಕೊಂಡು ಎಲ್ಲ ಜನ ಬೆಳಗ್ಗೆನೇ ಬಂದಿದ್ದರು. ನಾವು ಹೋಗೋ ಅಷ್ಟೊತ್ತಿಗೆ ಇಷ್ಟು ಜನ ಎಲ್ಲ ಓಟ್ ಹಾಕೋದಕ್ಕೆ ಅಂತ ಕ್ಯೂನಲ್ಲಿ ನಿಂತಿದ್ದಾರೆ ನೋಡಿ. ನಮ್ಮ ವಾರ್ಡಲ್ಲಿ ಜನ ಕಡಿಮೆನೇ ಇದ್ದರು. ಹಾಗಾಗಿ ನಮಗೇನಂತ ತೊಂದರೆ ಆಗಲಿಲ್ಲ ನೋಡಿ. ಈ ಓಟು ಅಂತಂದರೆ ವಯಸ್ಸಿರೋರಿಗಿನ್ನ ವಯಸ್ಸಾಗಿರೋರೇ ನಮ್ಮ ಹಕ್ಕು ಚಲಾಯಿಸಬೇಕು ಅನ್ನೋದು ಅವ್ರಿಗೆ ಸ್ವಲ್ಪ ಕಾಳಜಿ ಜಾಸ್ತಿ ಇರುತ್ತೆ ನೋಡಿ. ಇಲ್ಲೆಲ್ಲ ಲಿಸ್ಟ್ಗಳನ್ನ ಕೊಡ್ತಾಯಿದ್ರು. ಇವರು ಮನೆ ಹತ್ರನೇ ಬಂದು ನಮಗೆ ಲಿಸ್ಟೆಲ್ಲ ಕೊಟ್ಟೋಗಿದ್ರು. ಆದರೂ ನಾವಿವತ್ತು ಬರೋವಾಗ ಮರ್ತು ಬಂದು ಇಲ್ಲಿ ತಡ್ಕಾಡ್ತಾ ಇದ್ದೀವಿ. ಅದನ್ನೇ ಅವ್ರು ಹೇಳ್ಬಿಟ್ಟು ನಗ್ತಾಯಿದ್ದಾರೆ, ನಿಮ್ಮ ಮನೆ ಹತ್ರಕ್ಕೆ ಬಂದು ಕೊಟ್ಟರು ಸಹ ನೀವು ತೊಗೊಂಡು ಬಂದಿಲ್ಲ ಅಂತ. ನೋಡಿ, ಇದು ಫಸ್ಟು ನಾವು ಈ ವಾರ್ಡಿಗೆ ಸೇರಿದ್ದು. ಇದು ನಮ್ಮ ವಾರ್ಡು. ಇಲ್ಲೇನು ಅಷ್ಟು ಜನ ಇರಲಿಲ್ಲ. ಒಳಗಡೆ ಹೋಗೋವಾಗ ನೋಡಿ ಮೊಬೈಲ್ ಫೋನೆಲ್ಲ ಇವರು ಎತ್ತಿ ಇಟ್ಕೊತಾಯಿದ್ರು. ಫೋನ್ನ ಒಳಗೆ ತೊಗೊಂಡೋಗಂಗಿರಲಿಲ್ಲ. ಮತ್ತು ಆರೋಗ್ಯ ಇಲಾಖೆಯವರು ಅಲ್ಲೇ ರೆಡಿ ಇರ್ತಿದ್ರು, ಪೊಲೀಸು ಎಲ್ಲ. ಓಟ್ ಹಾಕಿ ಬಂದಿದ್ದಾಯಿತು. ಇವ್ರ ಮನೆಯಿಂದ ನಾವು ಪ್ರತಿದಿನ ಹಾಲು ತೊಗೊಂಡೋಗ್ತೀವಿ. ಹೆಂಗೂ ಬಂದಿದ್ವಲ್ಲ, ಹಾಲು ತೊಗೊಂಡೋಗೋಣ ಅಂತ ಬಂದು ನೋಡಿ. ಹುಡುಗಿ ಎಷ್ಟು ಚೂಟಿಯಾಗಿದೆ ಅಂತಂದರೆ, ಬಂದು ಕಾಫಿ ಕುಡಿಯೋವ್ರಿಗೂ ಬಿಡಲಿಲ್ಲ. ನಂತರ ಆ ಮಗುನೇ ತಂದು ಕುಂಕುಮ ಕೊಡ್ತೀನಿ ಅಂತ ಕೊಡ್ತಾಯಿತ್ತು. ಎಷ್ಟು ಮುದ್ದಾಗಿ, ಯಾರೂ ಹೇಳ್ದೇನೆ ಅವಳು ಅಷ್ಟೆಲ್ಲ ಮಾಡ್ತಾಯಿದ್ಲು. ಇದು ತುಂಬ ಇಷ್ಟ ಆಯಿತು. ಹೆಣ್ಮಕ್ಳು ಒಂದೊಂದು ಥರಕ್ಕೆ ಈ ಥರ ಇರಲೂಬೇಕು ಅನಿಸುತ್ತೆ. ಒಂದೊಂದ್ಸಲಿ ಬೇಜಾರಾದಾಗ ಬೇಡ ಅಂತಲೂ ಅನಿಸುತ್ತೆ. ಏನೇ ಇರಲಿ, ಒಟ್ಟಾರೆ ನಾವು ಮನೆಯಿಂದ 3 ಓಟ್ ಇತ್ತು. 3 ಜನನೂ ಓಟ್ ಹಾಕಿ ಬಂದ್ವಿ. ನಾನು ಇಲ್ಲಿ ಇಡ್ಲಿಗೆ ಅಂತ ಅಕ್ಕಿ ನೆನೆಸ್ಬಿಟ್ಟು ಹೋಗಿದ್ದೆ. ಇವತ್ತು ಬಿಸಿಲು ಜಾಸ್ತಿ ಅಂತ ಅಕ್ಕಿ ಹಿಟ್ಟೆಲ್ಲ ಉಕ್ಕಿ ಹೋಗಿತ್ತು ನೋಡಿ. ಇಡ್ಲಿಗೆ ಸಾಂಬಾರು ಮಾಡಿದೆ.
ಅದು ಸ್ವಲ್ಪ ಉಪ್ಪು ಜಾಸ್ತಿ ಆಗಿತ್ತು. ಇದು ಒಂದು ಟಿಪ್ಸ್ ಅಂತಲೇ ತಿಳ್ಕೊಡಿ. ಸಾಂಬಾರ್ಗೆ ಏನಾದರೂ ಉಪ್ಪು ಜಾಸ್ತಿ ಆಗಿದರೆ ಈ ಥರ ಕಬ್ಬಣದ ಚಾಕ್ನ ಇಲ್ಲ ಕಬ್ಬಣ ಯಾವುದಾದ್ರೂ ಕಬ್ಬಣನ ಚೆನ್ನಾಗಿ ಕೆಂಪಗೆ ಕಾಯಿಸ್ಬಿಟ್ಟು ಈ ಥರ ನೋಡಿ ಎಷ್ಟು ಕೆಂಪಗಾಗಿದೆ. ಇದನ್ನು ಸಾರೊಳಗೆ ಅದ್ದಿದ್ರೆ ಒಂದು 3-4 ಸಲ ಹೆಚ್ಚಾಗಿರೋ ಉಪ್ಪೆಲ್ಲ ಕಡಿಮೆ ಆಗಿಬಿಡುತ್ತೆ. ಬೇಕಾದರೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನಾನಿನ್ನು ಸುಮಾರು ಸಲ ಮಾಡ್ತೀನಿ. ಮಿಸ್ಸಾಗಿ ಉಪ್ಪು ಜಾಸ್ತಿ ಹಾಕಿದಾಗ ಇದೇ ಥರನೇ ನಾನೆಲ್ಲ ಮಾಡೋದು. ನೋಡಿ ಇವಾಗ ಉಪ್ಪು ಕಡಿಮೆ ಆಗಿದೆಯಾ ಅಂತ ಟೇಸ್ಟ್ ನೋಡ್ತಾ ಇದ್ದೀನಿ. ಉಪ್ಪು ಜಾಸ್ತಿ ಆಗಿರೋದೆಲ್ಲ ತುಂಬಾ ಕಡಿಮೆ ಆಗಿದೆ, ಈಗ ಕರೆಕ್ಟಾಗಿತ್ತು. ನಂತರ ಇವತ್ತು ಶುಕ್ರವಾರ ಆಗಿದ್ದರಿಂದ ನೆಲ ಒರೆಸೋದಕ್ಕೆ ಅಂತ ಬಂದಿದ್ದೀನಿ. ಅವನು ಬಾಗಿಲು ತೊಳೆಯುವಾಗೆಲ್ಲ ನೀರಲ್ಲಿ ಆಡಿಬಿಟ್ಟು ಆಮೇಲೆ ನಾನು ಇಡ್ಲಿಗೆ ಇಟ್ಟಿದ್ದೆ. ಇಡ್ಲಿ ನನಗೆ ಬೇಡ, ನಾನು ದೋಸೆ ಬಿಟ್ಕೊತೀನಿ ಅಂತ ಅವನೇ ಬಂದು ದೋಸೆ ಬಿಟ್ಕೋತಾ ಇದ್ದಾನೆ ನೋಡಿ. ಅವನೇ ತಿನ್ನೋಕೆ ಅವನಿಗೆ ಯಾವ ಥರ ಬೇಕೋ ಆ ಥರ ಬಿಡ್ತಾ ಇದ್ದಾನೆ. ದೋಸೆ ತುಂಬ ತಗೋ ಇಷ್ಟ. ಈ ದೋಸೆಗೆ ಹಾಕ್ದಾಗೆಲ್ಲ ನಾನೇ ಮಾಡ್ತೀನಿ ಅಂತ ಅವನೇ ಬಂದು ಅವನೇ ಯಾವ್ಯಾವುದೋ ಒಂದೊಂದು ಆಕಾರ ಮಾಡಿಕೊಂಡು ತಿಂತಾನೆ. ಇದನ್ನೆಲ್ಲ ಅವನೇ ಮಾಡ್ತಿದ್ದಾನೆ ನೋಡಿ. ಇದನ್ನು ನನಗೋಸ್ಕರ ಅಂತ ಮಾಡಿಕೊಡ್ತಾ ಇದ್ದಾನೆ. ಇದಾದಮೇಲೆ ಅವನಿಗೆ ಬೇಸಿಗೆ ರಜಕ್ಕೆ ಅಂತ ಈಗ ಒಂದು 15 ದಿನದಿಂದ ನನ್ನ ಜೊತೆನೇ ಇದ್ದಾನೆ. ನನ್ನ ಜೊತೆನೇ ಇದ್ದಾಗ ಪಾಪ ಅವನು ಒಬ್ಬನೇ ಇರ್ತಾನಲ್ಲ, ಅವನು ಏನೇನೋ ಮಾಡಬೇಕಲ್ಲ ಅವ್ನು ಟೈಮ್ ಪಾಸ್ಗೆ. ನೋಡಿ ಏನೇನು ಮಾಡ್ತಾನೆ ಅಂದರೆ ಮನೇಲಿ ಸ್ಕೂಲ್ ಇರೋವಾಗಂತೂ ಅವನಿಗೆ ಟೈಮೇ ಸಿಗಲ್ಲ ಆಟ ಆಡೋದಕ್ಕಾಗಲಿ ಏನಕ್ಕೂ. ಅದಕ್ಕೋಸ್ಕರ ನಾನು ಈ ಸಲ ಅವ್ರ ಅಮ್ಮ ಕಳಿಸ್ತೀನಿ ಅಂತಂದ್ರೂ ನಾನು ಸಮ್ಮರ್ ಕ್ಯಾಂಪಿಗೆ ಎಲ್ಲೂ ಕಳಿಸಿಲ್ಲ. ಯಾಕೆಂದರೆ ಸ್ಕೂಲ್ಗೆ ಹೋದ್ಮೇಲೆ ಅದು ಓದೋದು ಬರೆಯೋದು ಇದ್ದೇ ಇರುತ್ತೆ. ಅವನು ಆಟ ಆಡೋದು ಯಾವಾಗ ಅವನು ಏನು ಬೇಕೋ ಅವನು ಮಾಡಲಿ ಅಂತ ಹೇಳಿ ಮನೇಲೇ ಇಟ್ಕೊಂಡಿದ್ದೀನಿ. ಹಾಗಾಗಿ ಎಲ್ಲೂ ಸಮ್ಮರ್ ಕ್ಯಾಂಪ್ಗಾಗಲಿ ಎಲ್ಲೂ ಸೇರಿಸಿಲ್ಲ. ಅದಕ್ಕೋಸ್ಕರ ಅವನು ಮನೇಲಿರ್ತಾನಲ್ಲ ನನ್ನ ಜೊತೆ ಏನಾದರೂ ಕೆಲಸಕ್ಕೆ ಇದಕ್ಕೆ ಬರ್ತಾನೆ ನೋಡಿ. ಅವನಿಗೆ ಬೇಕಾದ್ದು ಶೇಪಲ್ಲಿ ಅವನು ಮಾಡ್ಕೊತಾನೆ. ಅದ್ರ ಜೊತೆಗೆ ಆ ಅಜ್ಜಂಗೂ ನಾನೇ ಬಿಟ್ಕೊಡ್ತೀನಿ, ಮಾಮಂಗೂ ನಾನೇ ಬಿಟ್ಕೊಡ್ತೀನಿ, ನಿನಗೂ ನಾನೇ ಬಿಟ್ಕೊಡ್ತೀನಿ ಅಂತ ಹೇಳ್ತಿರ್ತಾನೆ. ಅವನಿಗೂ ದಿನ ಪೂರ್ತಿ ಕಳಿಬೇಕಲ್ಲ, ಹಂಗಾಗಿ ಒಂದಲ್ಲ ಒಂದು ಕೆಲಸ ಹುಡುಕ್ತಾ ಇರ್ತಾನೆ. ಸ್ವಲ್ಪ ಟಿ ವಿ ನೋಡ್ತಾನೆ, ಮೊಬೈಲ್ ನೋಡ್ತಾನೆ ನೋಡಿ. ಚಿತ್ರ ನಾನು ಬಿಡಿಸ್ಕೊಡೋದು, ಅದಕ್ಕೆ ಕಲರ್ ಅವನು ಮಾಡೋದು. ಕೈಯಲ್ಲಿ ನಿಧಾನ ಆಗುತ್ತೆ ಅಂತ ಬ್ರಷ್ ತಗೊಂಡ್ರೆ ನಿಧಾನ ಅಂತ ಕೈ ಬೆರಳಲ್ಲೂ ಸಹ ಮಾಡಿಬಿಟ್ಟಿರ್ತಾನೆ. ಕೆಲವು ಸಲ ಮಾಡ್ತಾಯಿದ್ದಾನೆ. ಅವ್ನು ಮೂಡಿದ್ದಂಗೆಲ್ಲ ಮಾಡ್ತಾನೆ. ಅವನಿಗೂ ಮೂಡ್ ಚೆನ್ನಾಗಿದ್ದರೆ ಮಾತ್ರ ನೀಟಾಗಿ ಮಾಡ್ತಾನೆ ಕೂತ್ಕೊಂಡು. ಯಾವುದಾದ್ರೂ ಒಂದು ಕೆಲಸ ಮಾಡ್ತಾ ಇರ್ತಾನೆ. ಹಾಗೆ ನನ್ನ ಜೊತೆ ಬರೋವಾಗ ನನ್ನ ಜೊತೆನೇ ಪಾರ್ಲರ್ಗೂ ಬರ್ತಾನೆ. ಅವನು ಬಂದಾಗ ನಾನು ಬ್ಯುಸಿ ಇದ್ದಾಗ ಅವನು ಎಷ್ಟೊತ್ತು ಅಂತ ಕೂತ್ಕೋತಾನೆ, ಎಷ್ಟೊತ್ತು ಅಂತ ಮೊಬೈಲ್ ನೋಡ್ತಾನೆ. ಅದಾದಮೇಲೆ ಅವನಿಗೂ ಬೇಜಾರಾದಾಗ ಅಮ್ಮಮ್ಮನ ಅಂಗಡಿ ಕ್ಲೀನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಗ್ಲಾಸ್ಗಳು ಮಿರರ್ಗಳನ್ನೆಲ್ಲ ಒರೆಸ್ತಾನೆ ನೋಡಿ. ಕೈ ತೂರಿಸಿ ಎಲ್ಲ ಕ್ಲೀನಾಗಿ ಅವನಿಗೆ ಯಾವ್ಯಾವ್ದು ಎಟ್ಕತ್ತೋ ಏನೇನು ಮಾಡಬೇಕು ಅನಿಸುತ್ತೋ ಅದನ್ನೆಲ್ಲ ಅವ್ನ ಮನಸ್ಸಿಗೆ ಬಂದಂಗೆ ಮಾಡ್ತಾ ಇರ್ತಾನೆ. ಏನು ತೋಚುತ್ತೋ ಅದನ್ನು ಮಾಡಿಬಿಟ್ಟು ನಾನು ಅಮ್ಮಮ್ಮಂಗೆ ಸಹಾಯ ಮಾಡ್ತೀನಿ, ಹೆಲ್ಪ್ ಮಾಡ್ತೀನಿ ಅಂತ ಇದನ್ನು ನೋಡಿ ಈ ಥರ ಎಲ್ಲ ಹೆಲ್ಪು ಮಾಡ್ತಾನೆ. ಐಟಮ್ನೂ ಕೊಡ್ತಾನೆ. ಯಾರಾದರೂ ಬಂದರೆ ಏನು ಮಾಡಿಸ್ತೀರಾ ಅಂತ ಬಂದ ತಕ್ಷಣ ಕೇಳ್ತಾನೆ. ಅವ್ರಿಗೆ ಚೇರ್ ಕೊಡ್ತಾನೆ ಕೂತ್ಕೊಳ್ಳೋದಕ್ಕೆ. ಏನೇನೋ ಅವ್ನಿಗೆ ಏನೇನು ಬರುತ್ತೋ ಅದನ್ನೆಲ್ಲ ಮಾಡ್ತಾನೆ. ದಿನ ಕಳಿಬೇಕಲ್ಲ ಪಾಪ, ಅವನಿಗೆ ಎಷ್ಟೊತ್ತು ಅಂತ ಕೂತ್ಕೊತಾನೆ. ಹಂಗಾಗಿ ಮತ್ತು ನೋಡಿ ಮನೆ ಹತ್ರ ನಮ್ಮ ಅಪ್ಪ ಅವ್ರ ಮನೇಲಿ ಹೊಸದು ಫ್ರಿಡ್ಜ್ ತಂದಿದ್ರು. ಫ್ರಿಡ್ಜಿಂದು ಥರ್ಮಕೋಲ್ ಇರುತ್ತಲ್ಲ ಪ್ಯಾಕಿಂಗಲ್ಲಿ, ಅದನ್ನೆಲ್ಲ ಅವನು ಬಿಸಾಕದೆ ಎಲ್ಲದನ್ನು ತಗೊಂಡು ಬಂದು ಅಜ್ಜನ ಮನೆಯಿಂದ ತಂದುಬಿಟ್ಟು ನಾನು ದೇವ್ರ ಮನೆ ಮಾಡ್ತೀನಿ, ನನ್ನ ಮನೆ ಕಟ್ತೀನಿ ಅಂತ ಮಾಡಿ ನೋಡಿ. ಮನೆ ದೇವ್ರ ಮನೇಲಿರೋ ದೇವ್ರುಗಳನ್ನೇ ತಂದಿಟ್ಕೊಂಡು ಅವನು ಆಟ ಆಡ್ತಾ ಇದ್ದಾನೆ. ಆಮೇಲೆ ನಾವು ಪಾರ್ಲರಿಗೆ ಬಂದಾದ ನಂತರ ಕಟ್ಟಿಂಗ್ಗಳೆಲ್ಲ ಇತ್ತು. ಈ ವಾರ ನಾವು ಹೇಳಬೇಕು ಅಂತಂದರೆ ಈಗ ಒಂದು 2-3 ದಿನದಿಂದ ಕಟ್ಟಿಂಗೇ ಸ್ವಲ್ಪ ಜಾಸ್ತಿ.
ಕಟಿಂಗ್ ವೀಕ್ ಅಂತಲೇ ಹೇಳ್ಬೋದು, ಹೇರ್ ಕಟಿಂಗ್ ವೀಕ್ ಅಂತಲೇ. ಸುಮಾರು ಹೇರ್ ಕಟಿಂಗೇ ಇತ್ತು, ಹಂಗಾಗಿ ಅದನ್ನು ಕೆಲಸ ಎಲ್ಲ ಮಾಡ್ತಾಯಿದ್ದೀನಿ. ಸ್ವಲ್ಪ ಇವಾಗ ಸೀಸನ್ ಅಲ್ವಾ, ಮದುವೆ ಮತ್ತು ಜಾತ್ರೆಗಳು ಎಲ್ಲ ಇರುತ್ತಲ್ವ, ಹಂಗಾದಾಗ ನಮ್ಮ ಪಾರ್ಲರ್ ಸ್ವಲ್ಪ ಬ್ಯುಸಿಯಾಗಿರುತ್ತೆ ತುಂಬಾ. ಇರೋದ್ರಲ್ಲಿ ಕಟ್ಟಿಂಗ್ಗಳು ಈ ವಾರ ಅಂತೂ ತುಂಬಾ ಜಾಸ್ತಿ ಇತ್ತು ಅಂತಲೇ ಹೇಳಬೇಕು. ಅದೇ ರೀತಿ ಇಲ್ಲಿ ಸ್ವಲ್ಪ ಹೇರ್ ಕಟ್ಟಿಂಗ್ದು ಕ್ಲಿಪ್ಸ್ನ ಸ್ವಲ್ಪ ನೋಡ್ಕೊಂಡು ಬರೋಣ ಬನ್ನಿ. ಅದೇ ರೀತಿ ನಮ್ಮನೆ ಹತ್ರ ನವಿಲುಗಳು ತುಂಬ ಇದೆ, ಹಾಗಾಗಿ ಮನೆ ಹತ್ರದವರೆಗೂ ನವಿಲುಗಳು ಬಂದಿರುತ್ತೆ. ಇದು ಫೋಟೋ ತೆಗಿಬೇಕು ಅಂತ ನವಿಲುಗಳಿಗೆ ಎಷ್ಟು ಕಾದು ವಿಡಿಯೋನ ಮಾಡಿರೋದು ಇದು. ಯಾಕೆಂದರೆ ಸ್ವಲ್ಪ ಈ ಮೊಬೈಲ್ ಹಿಡಿತಾ ಇದ್ದಾರೆ ಅಂತ ಅದಕ್ಕೆ ಸ್ವಲ್ಪ ಸೂಕ್ಷ್ಮ ಗೊತ್ತಾದ್ರೂ ಸಹ ಓಡಿ ಹೋಗ್ತಿತ್ತು, ಹಂಗಾಗಿ ಸ್ವಲ್ಪ ನಿಧಾನಕ್ಕೆ ಸ್ವಲ್ಪ ಕಾದು ಇದನ್ನು ವಿಡಿಯೋ ಮಾಡ್ಕೊಂಡಿರೋದು. ಮನೆ ಹತ್ರದವರೆಗೂ ಬರುತ್ತೆ, ಯಾರಾದರೂ ಅಲ್ಲಿ ಸ್ವಲ್ಪ ಅಡ್ಡಾಡಿದ್ರೆ ಸಾಕು ಓಡಿಬಿಡುತ್ತೆ. ನೋಡಿ ಎಷ್ಟು ನಿಧಾನವಾಗಿ ಬರ್ತಾಯಿದೆ. ನಾನು ಒಂದು ಸಲ ಹೇಳಿದ್ನಲ್ಲ ಫ್ರೆಂಡ್ಸ್, ನಮ್ಮ ಮನೆ ಹತ್ರ ಕೋಳಿ ಕೂಗೋ ಸೌಂಡಿಗಿನ್ನ ನವಿಲು ಕೂಗೋದೇ ಜಾಸ್ತಿ. ಬೆಳಗಿನ ಜಾವ 4 ಗಂಟೆಯಿಂದ ಶುರು ಮಾಡ್ಕೊಳತ್ತೆ, 8, 8:30, 9 ಗಂಟೆವರೆಗೂ ನವಿಲೇ ಕೂಗ್ತಾ ಇರ್ತವೆ. ಕೆಲವು ಸಲ ನೃತ್ಯನೂ ಮಾಡ್ತಾ ಇರುತ್ತೆ. ಹತ್ರದಿಂದ ಶೂಟ್ ಮಾಡೋದಕ್ಕೆ ಆಗಲ್ಲ, ಯಾಕೆಂದರೆ ಅಲ್ಲಿ ಹತ್ರಕ್ಕೆ ಹೋಗ್ತಿದ್ದ ತಕ್ಷಣ ಓಡೋಗ್ಬಿಡುತ್ತೆ. ಹಂಗಾಗಿ ಹತ್ರದಿಂದ ತೆಗೆಯೋದು ಸ್ವಲ್ಪ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು. ಇದನ್ನು ನೋಡೋಣ ಯಾವಾಗ ಹತ್ರದಿಂದ ತೆಗೆಯೋದಕ್ಕೆ ಸಾಧ್ಯ ಆಗುತ್ತೋ ನೋಡಿ, ಅದನ್ನು ಸ್ವಲ್ಪ ಸಿಕ್ಕಿದ್ರೆ ಆ ವಿಡಿಯೋನೂ ಅಪ್ಲೋಡ್ ಮಾಡ್ತೀನಿ. ನಮ್ಮ ಮನೆ ಪಕ್ಕ, ನಮ್ಮ ಮನೆ ಹಿಂದ್ಗಡೆ ಇನ್ನೊಂದು ಮನೆ ಇದೆ, ಅದು ಸ್ವಲ್ಪ ಖಾಲಿ ಇದೆ, ಇನ್ನೂ ಯಾರು ವಾಸಕ್ಕೆ ಬಂದಿಲ್ಲ. ಹಂಗಾಗಿ ಬೆಳಗ್ಗೆ ಕರೆಕ್ಟಾಗಿ 6:30 ಇಂದ 7:30ವರೆಗೂ ಆ ಮನೆ ಮೇಲೆ ನೃತ್ಯ ಮಾಡ್ತಾ ಇರುತ್ತವೆ ನವಿಲುಗಳು. ಮುಂದೆ ಎಲ್ಲ ಹೆಣ್ಣವಿಲುಗಳು ಅಡ್ಡಾಡ್ತಾ ಇರುತ್ತೆ, ಅದ್ರ ಜೊತೆಗೆ ರೆಕ್ಕೆ ಇರೋವಂಥ ಗಂಡನವಿಲು ನೃತ್ಯ ಮಾಡ್ತಾ ಇರುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿ ನೋಡ್ತಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಏನು ಅನ್ನಿಸ್ತು ಅಂತ ಒಂದು ಕಮೆಂಟ್ ಮಾಡಿ.
ಹಾಗೆ ಇಲ್ಲಿ ದೂರದಿಂದ ನವಿಲು ನೃತ್ಯ ಮಾಡೋದು ವಿಡಿಯೋ ಸಿಕ್ಕಿದೆ, ಹಾಗಾಗಿ ಅದನ್ನು ಸ್ವಲ್ಪ ನೋಡಿ ಏನನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಮತ್ತೊಮ್ಮೆ ಭೇಟಿಯಾಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.